ಪರೀಕ್ಷೆ ಮಧ್ಯಾಹ್ನಕ್ಕೆ ಮುಗೀತು, ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ. ಬಂದ್ಯಾ? ಇಷ್ಟು ತಡ ಮಾಡಿ ಬರಾಕತ್ತಿ, ಏನಾತು? ಯವ್ವ, ಮೊದ್ಲ ನನ್ಗೆ ಮೈಯಾಗ ಆರಾಮಿಲ್ಲ, ತಲೆ ತಿನ್ಬೇಡಿ. ಏನಾತು? ಏನಾಗೈತೆ ಅಂತದು? ಏನಾಗಿಲ್ಲ, ನಂಗೆ ತಲೆ ತಿನ್ಬೇಡ. ಯಾಕೆ ಹಿಂಗೆ ತಲೆ ತಿನ್ನತ್ತಿ? ದಿನ ಬರೋಂಗ ಬಂದೇನಿ. ಕಮ್ಲಿ, ನಾ ಹೇಳೋದು ನಿನಗೆ ಕಠಿಣ ಅನಿಸ್ತೈತಿ. ಈಗ ನಮ್ಮವ್ವ ಬೈತಾಳ ಅನಿಸ್ತೈತಿ ನಿನಗೆ. ನೋಡು, ಊರಾಗ ಓಣ್ಯಾಗ ಹೋಗೋ ಮುಂದೆ ತಲೆ ತಗ್ಗಿಸ್ಕೊಂಡು ಬಾ. ಊರಾಗ ಮೊದಲ ಓಡಾಡ್ ಹುಡುಗರು ಭಾಳ ಆಗ್ಯಾವ. ಮೇಲ್ ಜಾತಿವನು ಕೇ ಜಾತಿವ್ ತೊಗೊಂಡೋಗೋದು, ಕೇ ಜಾತಿವ್ ಮೇಲ್ ಜಾತಿವ್ ತೊಗೊಂಡೋಗೋದು ಭಾಳ ಸರ್ವೇ ಸಾಮಾನ್ಯ ಆಗಕತ್ತೈತಿ. ಊರಾಗ ಹೆಣ್ಮಕ್ಳು ಹಡಿಯೋದಲ್ಲ, ಸರ್ಗನ್ಯಾಗ ಕೆಂಡ ಕಟ್ಕೊಂಡು ತಿರುಗದಂಗೆ ಆಗಕತ್ತೈತಿ. ನಂಗೆ ಎಲ್ಲ ಹೇಳ್ಯಾನ ಮಲ್ಲಪ್ಪ. ಏನು ಹೇಳ್ದ ಮಾಮ? ಏನಿಲ್ಲ. ಏನು ಹೇಳ್ಯಾನ ಹೇಳು? ಏನಿಲ್ಲ, ನಿನ್ನ ಮದ್ವೆ ದೌಡ್ ಮಾಡಿ ಮುಗಿಸ್ರಿ, ವಯಸ್ಸಿಗೆ ಬಂದಾಳು, ನೋಡಾಕ ಚಂದ ಅದಾಳ, ಓಣ್ಯಾನ ಹುಡುಗರು ಸುಮಾರು ಇರ್ತಾವು, ಇವ್ರ ಕಣ್ಣು ಹಾಕ್ತಿರ್ತಾರ ಅಂತಂದು. ಇಷ್ಟಕ್ಕೂ ತಂಗಿ ಅವ ಏನು ಹೇಳತ್ತಪ್ಪೈತಿ? ನೀನು ಮೈಕೈ ತುಂಬಿಕೊಂಡು ಇನ್ನೂ ಸಣ್ಣಕ್ಕಿದಿ, ನೋಡಾಕು ಮನಾರ್ ಚಂದದಿ. ಯಾವಾರ ಉಡಾಳ್ ಹುಡುಗರು ಏನಾರ ಹೆಚ್ಚು ಕಡಿಮೆ ಮಾಡಿದ್ರೆ ಏನು ಮಾಡೋದು? ನೀನು ದುಂಬಾಲ ಬಿದ್ರೆ ಏನು ಮಾಡೋದು? ಅದಕ್ಕೆ ದೌಡು ಮದ್ವೆ ಮಾಡಿ ಮುಗಿಸ್ತೀವಿ. ನಾಳೆಯಿಂದ ಪರೀಕ್ಷೆಗೆ ಹೋಗ್ಬೇಕಾದ್ರೆ ನಿನ್ನ ಜೋಡಿ ಮಲ್ಲಪ್ಪನ ಕಳಿಸ್ಕೊಡ್ತೀನಿ, ಅವನ ಜೋಡಿನ ಹೋಗ್ಬಾ. ಇದೆಲ್ಲ ತಿಟ್ಟಂಗೆ ಮಾಮನ ಕೆಲಸನ ಮಾಡ್ತೀನಿ. ಅವನಿಗೆ ಇಲ್ತಿದ್ದೆಲ್ಲ ಹುಳ ಬಿಟ್ಟ ಇವ್ರ ತಲೆಯಾಗ. ನನ್ನೇ ಮದುವೆ ಮಾಡಿ ಓಡಿಸ್ಬೇಕು ಅಂತ ಅನ್ಕೊಂಡು ಮಾಡ್ತೀನಿ. ನಿನಗೆ ತಂಗಿ ಮೀನಾಕ್ಷಿ ಬಂದಿರ್ಲಿಲ್ಲ ನಿನ್ನ ಜೋಡಿ? ಹಾಂ, ಮೀನಿ ನಾನು ಒಟ್ಟಿಗೆ ಬಂದ್ವಿ. ಆತು, ಹೋಗು, ಕತ್ತಲ್ ಮಾರಿ ತೊಳ್ಕೊಂಡು ಬಾ. ಯವ್ವ, ನಂಗೆ ಭಾಳ ಹೊಟ್ಟೆ ಸಾತಿತ್ತಾ. ನಾನು ಮೀನಾಕ್ಷಿಯರ ಮನೆಗೆ ಹೋಗಿ ಅವ್ರ ಮನ್ಯಾಗ ಜೀರಿಗೆ ಕಷಾಯ ಕುಡಿದು ಬಂದ, ಬ್ಯಾಗ್ ಅವ್ರ ಮನ್ಯಾಗ ಬಿಟ್ಟು ಬಂದನ್ವಿ. ನಾವು ಒಂದು ಹೆಜ್ಜೆ ಹೋಗಿ ತೊಗೊಂಡು ಬರ್ತೀನಿ. ಏನಾಗಿತ್ತು? ಬಂದು ಹೇಳ್ತೀನಿ. ತಂಗಿ ಈಗ ಬಂದಿತ್ತು ಹೆಣ್ಣು, ಮತ್ತೆ ಹೊಳ್ಳಿ ಹೋತ್ ನೋಡು. ಒಂಟ ಮನ್ಯಾಗ ಕಾಲಿಲ್ಲ ಅಂದ್ರಂಗ್ಲಿತ್ತು, ಬ್ಯಾಗ್ ಬಿಟ್ಟು ಬಂದಾಳತ್ ನೋಡಿ. ಅದೇ ಥರ ಮೈಯಾಗಿನ ಸಾಮಾನ ಮರೆತು ಕುಂತಿರ್ತಾಳಿಕಿ. ವಯಸ್ಸು ಅಂತದು. ಆಕಿನ ಮರೆತು ಕೂತ್ಲಾಕಿ. ಏನೇನು ಮಾಡ್ತಾವೋ ಹುಡುಗರು ಒಂದು ತಿಳಿಯಂಗಿಲ್ಲ ನನಗೆ. ಮಲ್ಲಪ್ಪ ಹೇಳ್ದಂಗೆ ಆದಷ್ಟು ದೌಡಿಕಿನ ಲಗ್ನ ಮಾಡಿ ಕಳಿಸ್ಬಿಟ್ರೆ ಸಾಕಾಗಿತ್ತು ನನಗತ್ತನು. ಇವತ್ತೆಷ್ಟೊತ್ತಿದ್ರು ಬಿಟ್ಟು ಇವ್ರ ಅಪ್ಪನ ಹತ್ರಕ್ಕೆ ಲಗ್ನದ ಬಗ್ಗೆ ಮಾತಾಡಕಬೇಕು. ನಾ ಇವತ್ತು ಹೆಂಗಾರ ಆಗಲಿ ಮಾತಾಡ್ತೀರತ್ತೀನಿ ಇವ್ರ ಅಪ್ಪನ ಹತ್ರ. ನನಗೆ ಅಪ್ಪ ಒಂದು ತಲೆ ಕೆಡಿಸಿ ಆದಟ್ಟು ದೌಡು ನಂದ ಮದುವೆ ಮಾಡಿ ಕಳಿಸ್ಬೇಕು ಅನ್ಕೊಂಡಿಯಲ್ಲ, ಈಗ ನಾ ಮಾಡ್ತೀನಿ ನೋಡಿ ನಿನಗೆ. ಓ ಪ್ರೇಮಕ್ಕ ಕಮಲವ್ವ, ಇಲ್ಲದೇನು? ಏನಿವತ್ತು ಎಲ್ಲ ಹಚ್ಕೊಂಡು ಕೊಳ್ಳ ಕಾಲಾಗ ಹಾಕ್ಕೊಂಡು ಮುತ್ತೈದಾಗ್ಬಿಟ್ಟಿರಿ. ಅಡ್ಡಿ ಇಲ್ಲ, ಫಾರ್ವರ್ಡ್ ಆಗಕತ್ತಿ ಅಂತಾತು. ಅದೆಲ್ಲ ಇರಲಿ ಬಿಡು ಕಮಲವ್ವ. ಏನಕ್ಕೆ ಈ ಕಡೆ ಬಂದಿದ್ದು? ನೋಡು ಪ್ರೇಮಕ್ಕ, ನಾನು ಸುತ್ತಿ ಬಳಸಿ ಮಾತಾಡಲ್ಲ, ನೇರ ಮಾತಿಗೆ ಬರ್ತೀನಿ. ನೋಡು, ನಮ್ಮ ಮಾಮನ ಜೋಡಿ ಹಿಂಗೆ ಸಿಕ್ಕಲ್ಲಿ ಸಂಜೆಗೆ ಚಕ್ಕಂದ ಹೊಡೆದನ್ನ ಬಿಡು. ನೀ ಹಿಂಗೆ ಒಂದು ಜೋಡಿ ಸಂಬಂಧನ ಮುಂದುವರ್ಸ್ಕೊಂಡು ಹೋದಿ ಅನ್ಕೋ, ನಿನ್ನ ವಿಚಾರನ ಸೀದಾ ನಿನ್ನ ಮನೆ ಒಳಗೆ ಬಂದು ನಿನ್ನ ಮುಂದನ ನಿನ್ನ ಮಕ್ಕಳಿಗೆ ಹೇಳ್ತೀನಿ. ಹುಷಾರು. ಆತು ಕಮಲವ್ವ, ಇನ್ಮೇಲಿಂದ ನಾವನು ಉಸಾಬರಿಗೆ ಹೋಗಂಗಿಲ್ಲ, ನಾನು ಅವನು ನೋಡೋಂಗೂ ಇಲ್ಲ, ನಾನು ಅವನು ಮಾತಾಡ್ಸೋಂಗೂ ಇಲ್ಲ. ಆದರೆ ನೀನು ಕಾಲಿಗೆ ಬೀಳ್ತೀನಿ. ನನ್ನ ಮಕ್ಕಳ ಮುಂದೆ ಬಂದು ಈ ವಿಚಾರ ಎಲ್ಲ ಹೇಳಬೇಡ. ಆತು, ನೀನು ನಾ ಹೇಳ್ದಂಗೆ ನಡ್ಕೊಂಡು ಅನ್ಕೋ, ನೀ ಹೇಳಿದ್ದನ್ನ ನಾನು ಮಾಡೋದಿಲ್ಲ. ಒಂದು ವೇಳೆ ಅವನ ಜೋಡಿ ಸೇರಿದ್ದೇನಾರ ಗೊತ್ತಾತು ಅಂದ ನಿನ್ನ ಮನೆಗೆ ಬರ್ತೀನಿ. ಏನು? ಇಲ್ಲ ಆ ಥರ ಎಲ್ಲ ಏನೂ ಆಗಲ್ಲ ಕಮಲವ್ವ. ಅಲ್ಲ ಪ್ರೇಮಕ್ಕ, ನಿನಗೆ ಅಷ್ಟರ ಬುದ್ಧಿ ಬೇಡೇನ? ಒಬ್ಬ ಮದುವೆ ಆಗ್ತಿರೋ ಹುಡುಗನ ಕೂಡ ನೀ ಮದುವೆ ಆಗಿರೋ ಹೆಂಗ್ಸು ಹಿಂಗೆ ನಡ್ಕೋತೀಯಲ್ಲ, ನಾಚಿಕೆ ಆಗೋದಿಲ್ಲೇನ ನಿನಗೆ? ಛೀ, ಅಲ್ಲ ಮಕ್ಕಳು ಇಟ್ಕೊಂಡು ಅವ್ರ ಮುಂದೆ ಈ ಕೆಲಸ ಮಾಡ್ತೀಯಲ್ಲ, ಅಸಹ್ಯ ಅನ್ಸೋದಿಲ್ಲ ನಿನಗೆ? ಹೊಟ್ಟಿ ಪಾಡಿಗೆ ಬದುಕ್ತಿದ್ಯೋ ಇಲ್ಲ ಚಟಕ್ಕೆ ಬದುಕ್ತಿದ್ಯೋ ನನಗೆ ಗೊತ್ತಿಲ್ಲ, ಆದರೂ ಮಾಡ್ತಿರೋದು ಒಂದಿಟ್ಟು ಸರಿ ಇಲ್ಲ. ಗಂಡಿಲ್ಲ ಅಂದ್ರೆ ಸಮಾಜಕ್ಕೆ ಹೆದರಿ ಹಿಂಗೆ ಕುಂದ್ರಬೇಡ. ನಿನಗೇನಾರು ಅಂತ ಗಂಡ್ಸು ಬೇಕಾ ಅಂದ್ರೆ ಯಾರು ಒಬ್ಬರನ್ನ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡಿರು. ಹಿಂಗೆ ಬೇಲಿ ಸಂಧ್ಯಾಗ, ತೋಟದ ಸಂಧ್ಯಾಗ, ಹೊಲದ ಸಂಧ್ಯಾಗ ಹೇಳ್ಬಾರ್ದು ಅದನ್ನು. ನಾನು ಅಂತ ಕೆಲಸ ಮಾಡೋದನ್ನ ಬಿಡು. ನಾ ಹೇಳಿದ ಖಬರ್ ಇರಲಿ, ನಮ್ಮ ಮಾಮನ ಜೋಡಿ ಏನಾದರೂ ಸೇರ್ದೋ? ಇಲ್ಲ ನಾನು ಸೇರಲ್ಲ. ಇವತ್ತಿಂದ ನಾನು ಮಾತು ಆಡಿಸಲ್ಲ ಅಂತ ಹೇಳಿದ್ನಲ್ಲ, ನಾ ಮಾತು ಆಡಿಸಲ್ಲ. ನನ್ನ ಮಕ್ಕಳಿಗೆ ಮಾತ್ರ ಈ ವಿಚಾರ ಏನೂ ಹೇಳ್ಬೇಡ ಕಮಲವ್ವ. ಆತು, ಹೋಗು. ಏನು ಮಾಮ, ನನಗೆ ಮದುವೆ ಮಾಡಿಸಿ ಓಡಿಸ್ಬೇಕು ಅಂದ್ಕೊಂಡೈತಿ? ನಾನು ಮಾಡಿದ್ದೇನೆ ನೋಡೀಗ.
ಈ ಪ್ರೇಮಕ್ಕ ನಿನ್ನ ತಿರುಕು ಸತ ನೋಡಬೇಡ, ಹಂಗೆ ಮಾಡಿದ್ದೀನಿ. ನನ್ನ ಮುಂದೆ ಆಟ ನಡೆಸ್ತಿ, ನನ್ನ ಮದುವೆ ಮಾಡಿಸಿ ಈ ಊರಿಂದ ಮೆಟ್ಟ ಕೀಳಿಸ್ಬೇಕು ಅನ್ಕೊಂಡಿದ್ದಿ. ನಿನ್ನ ಬಿಟ್ಟು ನನ್ನ ಹತ್ರ ಇರೋವರೆಗೂ ನೀ ಏನು ಮಾಡ್ಕೊಳಕ್ಕಾಗಲ್ಲ. ನನ್ನ ಏನು ಮಾತಾಡಿಸು ಪ್ರೇಮಕ್ಕನ, ಗೊತ್ತಾಗ್ತೈತಿ ಈ ಕಮಲಿ ಅಂದ್ರೆ ಏನು ಅಂತ. ಇವಳಂತೂ ಅಳೋ ನಾಟಕನೇ ನಾಟಕ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ಐ ಹೋಪ್ ನೀವೆಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲಿಗೆ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ ನಾವು 4ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನವರಾತ್ರಿಯ ಪೂಜೆನ ನಾನು ಸಹ ಹಿಡಿದಿದ್ದೀನಿ. ನಾನು ಭಾಳ ದಿನ ಆಗಿತ್ತು ಮಾತಾಡಿರಲಿಲ್ಲ. ಆಮೇಲೆ ನನ್ನ ವಿಡಿಯೋನ ಎಷ್ಟು ಸಣ್ಣ ಸಣ್ಣ ಪಿನ್ ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾರೆ, ಅದು ಖುಷಿ ಇದೆ ನನಗೆ. ನಾನು ಹಿಂದಿನ ದಿನದ ವಿಡಿಯೋದಲ್ಲಿ 22ನೇ ಎಪಿಸೋಡನ್ನು ಹಾಕೋಕ್ಕೆ ಹೋಗಿ ಎರಡೇ ನಂಬರ್ ಅಷ್ಟೇ ಬರೆದು ಬಿಟ್ಟಿದ್ದೆ. ಎರಡನೇ ಪಾರ್ಟ್ ಅಂತ ಯಾಕೆ ಹಾಕಿದ್ದೀರಿ ಅಂತೆಲ್ಲ ಕಮೆಂಟ್ ಹಾಕಿದ್ರು. ಮತ್ತು ಇನ್ನೊಂದು ಐ ಆಮ್ ವೆರಿ ಸಾರಿ, ನಾನು ದಿನ ನವರಾತ್ರಿಯಲ್ಲಿ ಬೇಗ ಹೇಳೋದ್ರಿಂದ ಸ್ವಲ್ಪ ನಿದ್ದೆಗಣ್ಣಲ್ಲಿ ಇರ್ತೀನಿ. ಹಾಗಾಗಿ ಕ್ಯಾರೆಕ್ಟರ್ನ ಒಂದು ಬೇರೆ ಹಾಕಿಬಿಟ್ಟಿದ್ದೀನಿ ನಾನು ನಿನ್ನೆ. ನೀವು ಅದನ್ನು ಸಹ ಕಂಡುಹಿಡಿದ್ಬಿಟ್ಟಿದ್ದೀರಿ. ಸೋಮನ್ ಕ್ಯಾರೆಕ್ಟರ್ ಮೊದಲೇ ಚೆನ್ನಾಗಿತ್ತು, ಯಾಕೆ ಚೇಂಜ್ ಮಾಡಿದಿರಿ ಅಂತ. ಇಲ್ಲ, ನಾನು ಚೇಂಜ್ ಮಾಡಿಲ್ಲ. ಅದು ನಾನು ನಿದ್ದೆ ಮಂಪರದಲ್ಲಿ ಇದ್ನಲ್ಲ, ಅದು ಸೋಮನ್ ಕ್ಯಾರೆಕ್ಟರ್ನ ಹಾಕಕ್ಕೆ ಹೋಗಿ ಮಲ್ಲಪ್ಪನ ಕ್ಯಾರೆಕ್ಟರ್ನ ತೊಗೊಂಡ್ಬಿಟ್ಟಿದ್ದೀನಿ. ಆ ನಿದ್ದೆ ಮಂಪರಲ್ಲಿ ಆ ಡೈಲಾಗ್ ಏನು ಹೇಳಿದ್ದೀನೋ ನನಗೆ ನಿಜವಾಗ್ಲೂ ಅದು ಏನು ಮಿಸ್ಟೇಕ್ ಆಗಿದೆ, ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಕಮೆಂಟ್ ಓದಿದ ಮೇಲೆ ಗೊತ್ತಾಯಿತು, ನಾನು ಹೌದು ಕ್ಯಾರೆಕ್ಟರ್ನ ಅದಲು ಬದಲು ಮಾಡಿದ್ದೀನಿ ಅಂತ ಹೇಳಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಇನ್ನು ಮೇಲಿಂದ ಒಂದು ಸ್ವಲ್ಪ ಹುಷಾರಾಗಿ ಮಾಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಕಾಡು ಮಲ್ಲಿಗೆ ವಿಡಿಯೋನ ಭಾಳ ಜನ ಮೆಚ್ಕೊಂಡಿದ್ದೀರಿ, ಆದರೆ ಭಾಳ ಜನ ನೋಡ್ತಿದ್ದೀರಿ, ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ದಯವಿಟ್ಟು ಆದಷ್ಟು ಮಂದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ, ಬೆಲ್ಲೈಕಾನನ್ನು ಒತ್ತಿ ಆಲ್ ಅಂತ ಒತ್ತಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನೆಕ್ಸ್ಟ್ ಪಾರ್ಟ್ ಹಾಕಿ ಅಂತಿರ್ತೀರಿ ಅಲ್ಲ, ಬಂದಿದ್ದ ತಕ್ಷಣವೇ ನೋಡ್ಬಿಡ್ಬೋದು ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಆದಷ್ಟು ಜನ ಇದನ್ನು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. 3,000-4,000 ಮಂದಿ ವಿಡಿಯೋ ನೋಡ್ತಾರೆ, ಅದರಲ್ಲಿ ಒಂದು 500 ಮಂದಿ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಬೇಡ್ದ? ನೀವು ಮಾಡಿಕೊಡ್ರಿ. ಯಾರ್ಯಾರು ಹಾಗೆ ನೋಡ್ತಿದ್ದೀರೋ ಎಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಭಾಳ ಮಾತಾಡಿದ್ರು ನಿಮಗೂ ಬೇಸರ ಆಗ್ತೈತಿ, ಹಾಗಾಗಿ ವಿಡಿಯೋ ಚಾಲೂ ಮಾಡ್ತೀನಿ, ನೋಡ್ಕೊಂಡು ಬರ್ರಿ. ಅದನ್ನು ನಿಮಗೆ ನೋಡೋರಿಗೆ ಬೇಸರ ಆಗ್ತೈತೆ ಅಂತಲೇ ವಿಡಿಯೋದಲ್ಲಿ ನಾನು ನಡುವ ಬಂದು ಏನನ್ನೂ ಹೇಳೋದಿಲ್ಲ. ಹಾಗಾಗಿ ಈ ಕಾಡು ಮಲ್ಲಿಗೆಗೆ ಭಾಳ ಜನ ಸಪೋರ್ಟ್ ಮಾಡ್ತಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಈಗ ವಿಡಿಯೋ ಚಾಲೂ ಆಗೈತಿ, ನೋಡ್ಕೊಂಡು ಬರ್ರಿ. ಇವ್ರು ಇಲ್ಲಿ ಬಂದು ಕೂತಾರ. ನನಗೆ ಕಮಲಿದು ಚಿಂತೆ ಆಗ್ಬಿಟ್ಟೈತಿ. ಹಿಂಗಾದ್ರೂ ಮಾಡಿ ಇವತ್ತು ಕಮಲಿ ಮದುವೆ ವಿಚಾರನ ಇವ್ರ ಹತ್ರ ಧೈರ್ಯ ಮಾಡಿ ಮಾತಾಡಿಬಿಡ್ತೀನಿ. ನನ್ನ ಮಗಳು ದೊಡ್ಡ ಶ್ರೀಮಂತನ ಕೈ ಹಿಡಿದು ಸುಪ್ಪತ್ತಿಗೆ ಮೇಲೆ ತೇಲಬೇಕನ್ನೋದು ನನ್ನ ಆಸೆ ಐತಿ. ಹಾಗಾಗಿ ಇವತ್ತೇನಾರು ಆಗಲಿ ಇವ್ರ ಹತ್ರ ಈ ವಿಚಾರ ಮಾತಾಡತ್ತೇನೆ. ಏನ್ರಿ ಇನ್ನೂ ಮುಗಿಲಿಲ್ಲ ನಿಮ್ಮ ಲೆಕ್ಕ? ಆತ ಮುಗೀತು ಬಾರ. ಏನಿವತ್ತು ನಿನ್ನ ಕೆಲಸ ಲಘುನ ಮುಗ್ದೈತಿ, ಕೈಯಾಗೆ ಲಡ್ಕಿ ತಾಟ್ ಹಿಡ್ಕೊಂಡು ಬಂದು. ಹಂಗಾರ ಏನೋ ವಿಷಯ ಐತಿ. ಹೌದು ನೋಡ್ರಿ, ನಿಮ್ಮ ಕಡೆ ಕೆಲಸ ಆಗೋದಿಲ್ಲ ಅಂದ್ರೆ ನಾನು ನಿಮ್ಗೆ ಎಲ್ಲ ಅಡ್ಕೆ ತಂದು ಕೊಡ್ತೀನಿ ಅಲ್ಲೇನ ಹೇಳ್ತಾರೆ ಏನಾರು ಒಂದು. ಅದಕ್ಕೆ ಯಾಕೆ ಸಿಟ್ಕೊಂತೀಯ ಹೆಂಡ್ತಿ? ನೀ ಎಲ್ಲಡ್ಕಿ ತಂದು ಕೊಡಂಗಿಲ್ಲ ನನಗಂತ ನಾ ಎಲ್ಲಿ ಹೇಳದ್ನ? ಇವತ್ತು ಇಷ್ಟು ಲಘುನ ನೀ ವಯ್ಯಾರದಾಗ ಬಂದ್ಯಲ್ಲ, ಅದಕ್ಕೆ ಕೇಳಿದ್ನಿ. ಹಂಗೇನಿಲ್ಲ ತಗೋರಿ, ಕೆಲಸ ಲಘುನ ಮುಗೀತು, ಹಾಗಾಗಿ ಲಘುನ ಬಂದೇನಿ. ಹಂಗೇನ? ಆದರೂ ಪರವಾಗಿಲ್ಲ, ಕೇಳ. ಬಂಗಾರ ಏನಾರ ಬೇಕನ? ಸಾಕು ಹುಡುಗಾಟ ಮಾಡಿದ್ದು, ಸುಮ್ಮನಿರ್ರಿ. ಇರೋ ಬಂಗಾರನ ಹಾಕೊಳಕ್ಕಾಗವಲ್ದು ನನಗೆ, ಮತ್ತು ಬಂಗಾರ ಯಾಕೆ? ನಾ ಮಾತಾಡೋಕೆ ಬಂದಿದ್ದು ಬೇರೆ ವಿಷಯನ. ಏನದು? ನಾ ಮಾತಾಡಕ್ಕೆ ಬಂದಿದ್ದು ನಿಮ್ಮ ಮಗಳ ವಿಷಯ. ಏನು ಮಾಡಿದ್ಲಕ್ಕಿ? ಅಡ್ಗಿ ಕಲಿಯಂಗಿಲ್ಲ ಅಂತ ಹಠ ಮಾಡಿದ್ಲನ? ಅದಲ್ರಿ, ಅಕ್ಕಿ ಮದುವೆ ವಯಸ್ಸಿಗೆ ಬಂದಾಳ, ಅದು ಖಬರ್ ಇರಲಿ ನಿಮ್ಗೆ. ಈಗ ಪರೀಕ್ಷೆ ಮುಗೀತಂದ್ರೆ ಅಕ್ಕಿ ಮದುವೆ ಮಾಡೋಣಂತ, ಮತ್ತು ತಡ ಮಾಡಬೇಡ್ರಿ. ಅಕ್ಕ ಏನಾತು? ನಿನ್ನ ಮಾತನ್ಯಾಗ ಏನೋ ಕಳವಳ ಕಾಣಕತ್ತತಿ. ಅಕ್ಕಿ ಏನಾರ? ಚೇಚೆ ಇಲ್ರಿ, ಹಂಗೇನಿಲ್ರಿ. ಈಗ ಆಕಿ ಹಸಿ ಮೈ ಹಾಕಿ ನೋಡಾಕ ಮೈಕೈ ತುಂಬ್ಕೊಂಡು ಚಂದದಾಳ. ಈ ವಯಸ್ಸಿನಾಗ ಹೆಣ್ಮಕ್ಳ ಮ್ಯಾಗ ಕಣ್ಣು ಹಾಕೋರ ಜಾಸ್ತಿ ಇರ್ತಾರ, ಅದಕ್ಕೆ ಒಂದು ಮದುವೆ ಮಾಡಿ ಮುಗಿಸಿದ್ರ ತಲೆನೋವು ಇರಂಗಿಲ್ಲ. ನೀ ಹೇಳೋದು ಸರಿ ಅದ ನಿಂಗಿ. ಮಲ್ಲು ನಿನ್ನೆ ಇದನ್ನೆಲ್ಲ ನಂಗೆ ಹೇಳಿದ್ದ, ಆದ್ರೆ ನಾ ಅಷ್ಟುಕೊಂಡು ಮನಸ್ಸಿಗೆ ಹಾಕ್ಕೊಂಡಿಲ್ಲ. ಆದರೂ ಅಕ್ಕಿಗಂತ ಒಂದೆರಡು ಸಂಬಂಧ ವಿಚಾರಿಸೀನಿ. ಯಾವುದಾದ್ರೂ ಒಂದು
ಗೊತ್ತು ಮಾಡಿ ಲಗ್ನ ಮಾಡಿಬಿಡೋಣಂತ. ಹ್ಞೂ ರೀ, ಹಂಗೆ ಮಾಡೋಣಂತ. ಆದ್ರೆ ಆಕಿಗೆ ದೂರ ಸಂಬಂಧ ಬ್ಯಾಡ್ರಿ. ಆಕಿನ ವಾರಕ್ಕೊಮ್ಮೆ ಆದರೂ ನೋಡ್ಕೊಂಡು ಬರೋ ಹಂಗೆ ಸಮೀಪ ಇರ್ಲಿ ರೀ. ಸಮೀಪನ ಅದ ನಿಂಗೆ. ಬೆಳಗಾವ್ನ್ಯಾಗ ನನ್ನ ದೋಸ್ತ ಅದಾನ. ಅವನ ಮಗ ಭಾಳ ಓದ್ಯಾನ, ನೋಡಾಕ ಚಂದ ಅದಾನ. ನಮ್ಮ ಕಮಲಿಗೆ ಹೇಳಿ ಮಾಡಿಸಿದ ಜೋಡಿ. ನಾಳೆ ಹೋಗಿ ಮಾತಾಡ್ತೀನಂತ. ಹ್ಞೂ, ಹಂಗೆ ಮಾಡ್ರಿ. ತಗೋರಿ ಎಲ್ಲಡ್ಕಿ. ಒಟ್ನ್ಯಾಗ ನಿಂದೆಲ್ಲ ಮಾತು ಮುಗಿಸಿ ಎಲ್ಲಡ್ಕಿ ಕೊಟ್ಟೇಳ. ಏನಾರು ಹೇಳ್ಬೇಡ್ರಿ, ಬರೀ ಮಾತಾಡೋದಿದ್ರೆ ಅಷ್ಟೇ ಎಲ್ಲಡ್ಕಿ ಕೊಡ್ತೀನಿ. ಏನು ಯಾವಾಗಲೂ ನಿಮ್ಮ ಕಾಳಜಿ ಮಾಡತ್ತೀನಿ ನಾ. ನಂಗೆ ಗೊತ್ತದ ನಿಂಗೆ, ಸುಮ್ಮ ಹಂಗೆ ಹುಡುಗಾಟ ಮಾಡಿದೆ. ನೀವು ಊಟ ಮಾಡಿದಿಲ್ಲ? ಹ್ಞೂ ಮಾಡಿದೆ. ಕುಮಾರ ಏನಾರ ಫೋನ್ ಹಚ್ಚಿದ್ನನ್ರಿ? ಫೋನ್ ಹಚ್ಚಿದ್ದ. ಅದ ನಾವು ಒಂದು ಸ್ವಲ್ಪ ದುಡ್ಡು ಬೇಕು ಹಾಕಪ್ಪ ಅಂತಂದು ಹೇಳಿ ಹಚ್ಚಿದ್ದ. ಇವನ್ಗೆ ಇವನ್ ಹುಡುಗನ ಸಂಜಾನ ಕೈ ಕೊಟ್ಟು ಕಳಿಸಿದೆ. ಹಾಕಪ್ಪ ಅಂತಂದು ಬಂದದ ಅಂತೇಳಿ ಫೋನ್ ಹಚ್ಚಿದ್ದ. ಆರಾಮದಾನಂತನ್ರಿ? ಆರಾಮದಾನಂತ. ಕಮ್ಲಿ ಮದ್ವೆ ಮಾಡಿ ಮುಗಿಸ್ತಿದ್ದಂಗ ಹಿಂದಕ್ಕೆ ಕುಮಾರಂದು ಮದ್ವೆ ಮಾಡ್ಬಿಡೋಣ್ರಿ. ವಯಸ್ಸಿಗೆ ಬಂದ ಮಕ್ಕಳು ಮನ್ಯಾಗ ಯಾರಿದ್ರು ಸಮಸ್ಯೆನ ನಮಗೆ. ಅದಕ್ಕೆ ಈಕಿದು ಮುಗಿಸ್ತಿದ್ದಂಗ ಹಿಂದಕ್ಕೆ 1 ವರ್ಷ ಬಿಟ್ಟು ಅವನು ಲಗ್ನ ಮಾಡಿ ಮುಗಿಸ್ಬಿಡೋಣ್ರಿ. ಭಾಳ ದಿನ ಬಿಡೋದು ಬ್ಯಾಡ್ರಿ. ಆತೇಳು ಮಾಡೋನು. ಅಕ್ಕ ಮಾವನ ಮಾತು ಕೇಳಿ ಏನೋ ಒಂಥರ ಸಮಾಧಾನ ಆಗತ್ತೈತಿ ಒಳಗೆ. ಅಂತೂ ಏನಾದರೂ ಆಗಲಿ ನನ್ನ ಪಾಲಿಗೆ ಅಡ್ಡವಾದ ಶನಿ ಬೇಗ ದೂರ ಹೋಗ್ತೈತಿ. ಅಯ್ಯೋ, ಟೈಮ್ ಆಗೇ ಬಿಟ್ಟೈತಿ ನೋಡು. ನನಗಂತೂ ಖುಷಿ ತಡಿಯೋಕ್ಕೆ ಆಗೋಲ್ಲ.